ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಹಿಂದಿನ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಭೂಮಿ ಅವ್ರ ತಾಯಿಗೆ ಬೇಲ್ ಸಿಗ್ಲಿಲ್ವಲ್ಲ ಅಂತೇಳಿ ಬೇಸರ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೂ ಅವಳಿಗೆ ಸಮಾಧಾನ ಮಾಡಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾನೆ ಅಜಿತ್ತು. ಸರಿ, ಆಮೇಲೆ ನಿನಗೆ ಯಾರಿಂದ ಈ ಕೋಪ ದೂರ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಸಂಗೀತ ಬರ್ತಾರೆ. ಸಂಗೀತ ಬಂದು ಇಷ್ಟಕ್ಕೆಲ್ಲ ಬೇಸರ ಮಾಡ್ಕೋತಾರ ಭೂಮಿ, ಬಾ ಅಂತೇಳಿ ಸಮಾಧಾನ ಮಾಡ್ತಾ, ಇವತ್ತು ಏನ್ ಗೊತ್ತಾ ನಿನಗೆ, ಇವತ್ತು ಫಸ್ಟ್ ನೈಟು ಅಂತೇಳಿ ಸಿದ್ಧ ಆಗು ಅಂತ ಹೇಳಿ ಹೇಳ್ತಾರೆ. ಬೇಡ ಅತ್ತೆ, ನಂಗೆ ಇದೆಲ್ಲ ಇಷ್ಟ ಇಲ್ಲ, ಮನೆಯವರೆಲ್ಲ ನನ್ನನ್ನು ಒಪ್ಕೋಬೇಕು ಸೊಸೆ ಅಂತ ಹೇಳಿ ಅಂತಾಳೆ. ಒಪ್ಕೋತಾರಮ್ಮ, ಬಾ ನಡೆಯೋ ಶಾಸ್ತ್ರ ನಡೀಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆನಂತರ ಇಲ್ಲಿ ಬಾದಾಮಿ ಹಾಲ್ನ ರೆಡಿ ಮಾಡ್ತಾ ಇರ್ತಾರೆ. ರೆಡಿ ಮಾಡ್ಬೇಕಾದ್ರೆ ಸಂಗೀತ ರೆಡಿ ಮಾಡ್ಬೇಕಾದ್ರೆ ಅಲ್ಲಿಗೆ ಪಲ್ಲವಿ ಬರ್ತಾಳೆ. ಏನಕ್ಕ ಇದು ಇಷ್ಟೊತ್ತಿನಲ್ಲಿ ಬಾದಾಮಿ ಹಾಲು ವಾಂತಿ ಆಗಲ್ವಾ ಅಂತ ಅಂತಾರೆ. ಅಯ್ಯೋ ದಡ್ಡಿ, ಇವತ್ತು ಅಜಿತ್ಗೂ ಮತ್ತೆ ಭೂಮಿಗೂ ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ರೆಡಿ ಮಾಡ್ತಾ ಇರೋದು ಅಂತ ಅಂತಾರೆ. ಇದನ್ನ ಕದ್ದು ಕೇಳಿಸ್ಕೊಬಿಡ್ತಾಳೆ ದೇವಿಯಾನಿ. ಕೇಳಿಸ್ಕೊಂಡು ಅಲ್ಲಿ ಅಂಜನಿ ಕೂಡ ಇರ್ತಾಳೆ. ನೋಡಮ್ಮ ಹೆಂಗಿದ್ದಾರೆ, ನನ್ಗೆ ಎಷ್ಟು ನೋವಾಗ್ತಾ ಇದೆ, ಸ್ವಲ್ಪನೂ ಅವ್ರಿಗೆ ಅದ್ರ ಅರಿವೇ ಇಲ್ವಲ್ಲಮ್ಮ ಅಂತ ಹೇಳಂತಾಳೆ. ಬಾ ಇರ್ಲಿ ಅಂಜು, ಯಾವತ್ತು ನಾನು ನಿನ್ಗೆ ಅನ್ಯಾಯ ಆಗಕ್ ಬಿಡೋಲ್ಲ, ಎಲ್ಲ ಹಾಕ್ಬೇಕು ಅಲ್ಲೇ ಹಾಕ್ಬೇಕು, ಬಾ. ಈಗ ತಾನೇ ಎಂಗೇಜ್ಮೆಂಟ್ ಮುರಿದೋಗಿದೆ, ನನ್ನ ಮಗಳದು ಒಂದು ಪರಿಜ್ಞಾನವೂ ಕೂಡ ಇಲ್ಲ. ನೋಡಿ ಹಿಂಗೆಲ್ಲ ಸಿದ್ಧತೆ ಮಾಡ್ತಾ ಇದಾರೆ, ಫಸ್ಟ್ ನೈಟ್ ಮಾಡ್ತಾ ಇದಾರೆ ಅಜಿತ್ಗೂ ಭೂಮಿಗುವೆ ಅಂತೇಳಿ ಅಜ್ಜಿ ಹತ್ರ ಹೇಳ್ಕೊಂಡು ಅಳ್ತಾಳೆ ದೇವಿಯಾನಿ. ಅದಕ್ಕೆ ಮೊಸಳೆ ಕಣ್ಣೀರ್ ಹಾಕ್ತಾಗ ಅಜ್ಜಿ ಅದಕ್ಕೆ ಕರ್ಗಿ ಅದೇಗ್ ಮಾಡ್ತಾಳೆ ನನಗೆ ಗೊತ್ತಿಲ್ದೇನೆ ಸಂಗೀತ ಈ ಶಾಸ್ತ್ರನೆಲ್ಲ ನಾನು ನೋಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಶಾಸ್ತ್ರ ನಡೆಯೋಕ್ ಬಿಡೋದಿಲ್ಲ ಅಂತ ಹೇಳಿ ಅಜ್ಜಿ ಕೋಪ ಮಾಡ್ಕೊಂಡ್ ಬರ್ತಾರೆ ಸಂಗೀತನ ಹತ್ರ. ಏನ್ ಸಂಗೀತ ಇದು, ಮನೆಯಲ್ಲಿ ಹೇಳೋರು ಕೇಳೋ ಯಾರು ಇಲ್ವಾ, ನಾನೊಬ್ಳು ದೊಡ್ಡವಳು ಇದೀನಿ, ಇನ್ನ ಪರಿಜ್ಞಾನ ಕೂಡ ನಿನ್ಗಿಲ್ವಲ್ಲ ಅಂತ ಅಂದ್ರಿ. ಯಾಕಮ್ಮ ಏನಾಯ್ತಮ್ಮ ಅಂತ ಮತ್ತೆ ಕೇಳ್ತೀಯಲ್ಲ, ಇಬ್ರಿಗೂ ಕೂಡ ಫಸ್ಟ್ ನೈಟ್ ಮಾಡ್ತಾ ಇದೀಯಂತೆ ಅಂತಾನೆ. ಹೌದಮ್ಮ, ಅವತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದ್ದಿ, ನಾನೇ ಅದನ್ನ ಮಾಡ್ಬೇಕಿತ್ತು, ಆದ್ರೆ ಯಾಕೋ ಒಪ್ಕೊಳ್ಳಿಲ್ವಲ್ಲ ಅಂತ ಸುಮ್ನಾಗಿದ್ದೆ, ನಡಿಬಾರ್ದಮ್ಮ ಶಾಸ್ತ್ರ, ಆಗಾಗ್ ಮಾಡ್ತಾ ಇದೀನಿ, ಅದ್ರಲ್ಲಿ ತಪ್ಪೇನಮ್ಮ ಅಂತ ಅಂತಾರೆ. ತಪ್ಪೆ, ಅವಳನ್ನ ನಾವಿನ್ನೂ ಕೂಡ ಸೊಸೆ ಅಂತ ಒಪ್ಕೊಂಡೇ ಇಲ್ಲ ಅಂತ ಹೇಳಿ ಅಂತಾರೆ. ಇತ್ತ ಒಳಗ್ ಬಂದ್ ನೋಡ್ತಾನೆ ಅಜಿತ್ತು. ಒಂಥರ ದಿಗ್ಭ್ರಮೆ ಆಗುತ್ತೆ ಅವನಿಗೆ. ಮನೆ ರೂಮಲ್ಲೆಲ್ಲ ಏನು ಡೆಕೋರೇಷನ್, ಹೂವಿನ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಇದೇನಪ್ಪಾ ಇಷ್ಟೊಂದು ಅಲಂಕಾರ ಅಂತ ಹೇಳಿ. ಹಿಂದೆನೆ ಭೂಮಿನೂ ಕೂಡ ಹೇಳಿರ್ತಾಳೆ, ನನಗಿದೆಲ್ಲ ಇಷ್ಟ ಆಗಲ್ಲ ಸಾಹೇಬ್ರೆ ಅಂತ ಹೇಳಿ. ಯಾಕೆಂದ್ರೆ ಒಪ್ಪಂದದ ಮದ್ವೆ ಅನ್ನೋದು ಇದ್ದೇ ಇರುತ್ತಲ್ಲ, ಒಳಗಡೆ ಪ್ರೀತಿ ಇಬ್ರಿಗೂ ಕೂಡ ಇರುತ್ತೆ. ಅದು ಇಂಥದಕ್ಕೆಲ್ಲ ಇನ್ನೂ ಕೂಡ ಯಾವ್ದು ಕೂಡ ಬೇಡ ಅನ್ನೋಂತ ನಿರ್ಧಾರದಲ್ಲಿ ಇರ್ತಾರೆ, ಸರಿಯಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಕರಾರು ಮದ್ವೆ ಅನ್ನುವಂಥದ್ದೇ ಆಗ್ಬಿಟ್ಟಿರುತ್ತಲ್ಲ, ಹಾಗಾಗಿ. ಅದಕ್ಕೆ ಅಜಿತ್ ಅವತ್ತಿ ಹೇಳಿರ್ತಾನೆ, ನೀನೇನು ವರಿ ಮಾಡ್ಬೇಡ, ನಾನು ನೋಡ್ಕೊಳ್ತೀನಿ, ನೀನ್ ಹೆಂಡತಿಯಾಗಿ ನಟನೆ ಮಾಡೋದಂತ ಕಲ್ತ್ಕೊ ಅಂತ ಹೇಳಿರ್ತಾನೆ. ಸರಿ ಅಂತ ಸುಮ್ಮನಾಗಿರ್ತಾಳೆ. ಆಮೇಲೆ ಬಂದ್ಮೇಲೆ ಸಾಹೇಬ ನಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಅಂತಾರೆ. ಆಮೇಲೆ ಹೊರಕ್ ಹೋಗ್ತಾ ಇರ್ತಾಳೆ ಮಲಗಕ್ಕೆ ಅಂತಾಳೆ. ಇಲ್ಲಿ ಭೂಮಿ ಬೈಲಿ ಈ ಹೊರಕ್ ಹೋದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಬೈಲಿ ಅಂತ ಹೇಳಿ ಕರೆದು ಕೂರ್ಸ್ಕೊಳ್ತಾನೆ. ಇಲ್ಲಿ ಎಲ್ಲಿ ಉಳಿ ಹಿಂಡ್ಬೇಕು ಅನ್ನೋದನ್ನ ಚೆನ್ನಾಗಿ ಗೊತ್ತು ದೇವಿಯಾನಿಗೆ. ಅವಳು ಅದನ್ನೇ ಯಾವಾಗ ಅಜ್ಜಿ ಕೇಳಕ್ಕೆ ಹೋಗ್ತಾಳೋ ಸಂಗೀತನ ಆಗ್ಲೇ ಅಂತಾಳೆ, ನೋಡು ಎಲ್ಲಿ ಚಿವುಟಿದ್ರೆ ಮಗು ಅಳುತ್ತೆ ಅನ್ನೋದು ಗೊತ್ತು, ಹಾಗಾಗಿ ನಾನು ಅಲ್ಲೇ ಮಾಡಿದೀನಿ ತಕ್ಕ ಶಾಸ್ತಿನ ಅಂತೇಳಿ ಖುಷಿ ಪಡ್ತಾಳೆ. ಅತ್ತ ಅಲ್ಲಿ ಬೇರ್ ಸಿಗ್ದಂಗ್ ಮಾಡಿರೋಳು ಅವಳೆ. ಇತ್ತ ಪುರುಷೋತ್ತಮ್ಗೆ ಪ್ರಜ್ಞೆ ಬಂದ ತಕ್ಷಣ ಅದನ್ನ ಮರುಕಳಿಸ್ತಿ ಇರೋ ಹಾಗೆ ಡಾಕ್ಟ್ರಿಗೆ ಹೇಳಿ ಅದನ್ನೇ ನಿಲ್ಲಿಸ್ತಕ್ಕಂಥವಳು ಹೇಳೆ. ಇಷ್ಟೆಲ್ಲ ಕುತಂತ್ರಗಳನ್ನ ಮಾಡ್ತಾ ಇರ್ತಕ್ಕಂಥ ಇವಳ ಕುತಂತ್ರಕ್ಕೆ ಯಾವತ್ತು ತೆರೆ ಬೀಳುತ್ತೆ ಅನ್ನೋದು ಮಾತ್ರ ಹತ್ರದಲ್ಲೇ ಇದೆ ಅಂತ ಅನ್ಸುತ್ತೆ. ಆ ಸೂಚನೆಗಳೇ ಇದಾವೆ. ಎಲ್ರು ಕೂಡ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಒಳ್ಳೆತನಕ್ಕೆ ಯಾವತ್ತು ಕಾಲ ಇದ್ದೇ ಇದೆ ಎನ್ನುವಂಥದ್ದು ಇದು ಕೂಡ ಸಾಕ್ಷಿ. ಇಲ್ಲಿ ಭೂಮಿ ಮತ್ತೆ ಅಜಿತ್ತು ಚೆನ್ನಾಗಿರ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಶೇರ್ ಮಾಡಿ. ಈ ಸಂಚಿಕೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ನೋಡಿದಂತೆ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.